ಮುಂಬೈನಲ್ಲಿ ದಾವೂದ್ ಇಬ್ರಾಹಿಂಗೆ ಲಿಂಕ್ ಇರುವಂತಹ ಡ್ರಗ್ಸ್ ಪಾರ್ಟಿಗಳು ನಡೆದಿರೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಡ್ರಗ್ಸ್ ಪಾರ್ಟಿಯಲ್ಲಿ ಬಾಲಿವುಡ್ನ ಟಾಪ್ ನಟಿಯರ ಹೆಸರು ಕೂಡ ಈಗ ತಳುಕು ಹಾಕೊಂಡಿದೆ. ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ ದಾವೂದ್ನ ಸಹಚರ ಈ ಪಾರ್ಟಿಯಲ್ಲಿ ನೋರಾ ಫತೇಹಿ, ಶ್ರದ್ಧಾ ಕಪೂರ್ ಸೇರಿ ಹಲವಾರು ಸೆಲೆಬ್ರಿಟಿಗಳ ಬಾಲಿವುಡ್ ಸೆಲೆಬ್ರಿಟಿಗಳ ಹೆಸರು ಈಗ ಕೇಳಿ ಬರ್ತಾ ಇದೆ. 252 ಕೋಟಿ ರೂಪಾಯಿ ಡ್ರಗ್ಸ್ ಕೇಸ್ನಲ್ಲಿ ಈಗ ಇವರೆಲ್ಲರಿಗೂ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಆಗಲೇ ಹೇಳಿದ ಹಾಗೆ 2022ರಲ್ಲಿ ಸುಮಾರು 122 kgಯಷ್ಟು ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸರು ವಶಕ್ಕೆ ಪಡೆದಿದ್ರು. ಆ ಪ್ರಕರಣದ ಜಾಲವನ್ನ ಭೇದಿಸಲಿಕ್ಕೆ ತನಿಖೆಯನ್ನ ಯಾವಾಗ ಮಾಡ್ತಾರೋ ಆಗ ಹೊಸ ನೆಟ್ವರ್ಕ್ ಬಯಲಾಗಿದೆ. ಈ ಸೆಲೆಬ್ರಿಟಿಗಳ ನೆಟ್ವರ್ಕ್ ಶೀಘ್ರವೇ ಈ ಎಲ್ಲ ಸೆಲೆಬ್ರಿಟಿಗಳನ್ನು ಕರೆಸಿ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಈ ಪಾರ್ಟಿ ನೋಡಿ, ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಲಿಂಕ್ ಇರುವಂತಹ ಪಾರ್ಟಿಗಳೆಲ್ಲವೂ ಕೂಡ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ದಾವೂದ್ ಇಬ್ರಾಹಿಂ ಜೊತೆಗೆ ಬಾಲಿವುಡ್ನ ನಂಟು ಈಗಿನದಲ್ಲ, ದಶಕಗಳ ಹಿಂದೆ ಕೂಡ ಇದೆ. ಆದರೆ ಇನ್ನೂ ಆ ಲಿಂಕ್ ತಪ್ಪಿಲ್ವಲ್ಲ ಅಂತ ಹೇಳಿ, ಅಂಡ್ ಸೆಲೆಬ್ರಿಟಿಗಳು ಅಂತ ಕರೆಸ್ಕೊಳ್ಳುವಂಥವ್ರು ಜನರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕಾಗಿರುವಂಥವರೇ ಈ ರೀತಿಯಾಗಿ ಕೇಸ್ಗಳಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅಂತಂದ್ರೆ ಏನ್ ಅರ್ಥ ಇದು? ರಾಹುಲ್, ನೀವು ಹೇಳಿದ ಹಾಗೆ ಈ ಕೇಸ್ 2022ರಲ್ಲಿ ಬೆಳಕಿಗೆ ಬಂದಂತಹ ಒಂದು ಪ್ರಕರಣ. 2022ರಲ್ಲಿ 252 ಕೋಟಿ ಮೌಲ್ಯದ ಡ್ರಗ್ಸ್ ಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿರುತ್ತೆ. ಆ ಕೇಸ್ನಲ್ಲಿ ಆಗ ಕೆಲವರನ್ನ ಅರೆಸ್ಟು ಕೂಡ ಮಾಡಿರ್ತಾರೆ. ಬಟ್ ಅದಾದಂತಹ ನಂತರದಲ್ಲಿ ಈ ಪ್ರಕರಣದಲ್ಲಿ ಮೊಹಮ್ಮದ್ ಸುಹೇಲ್ ಶೇಖ್ ಅನ್ನುವಂತಹ ವ್ಯಕ್ತಿಯನ್ನ ದುಬೈನಿಂದ ಅರೆಸ್ಟ್ ಮಾಡಿಕೊಂಡು ಭಾರತಕ್ಕೆ ಕರೆತರಲಾಗುತ್ತೆ. ಆತನ ರಿಮ್ಯಾಂಡ್ ಅರ್ಜಿ ಈಗ ಮೀಡಿಯಾಗೆ ಆಕ್ಸೆಸ್ ಆಗಿದೆ. ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರ ಇಡೀ ಪ್ರಕರಣದಲ್ಲಿ ಆ ಹೊಸದೊಂದು ನೆಟ್ವರ್ಕ್ ಓಪನ್ ಆಗಿರುವುದನ್ನ ಬಯಲು ಮಾಡಿಬಿಟ್ಟಿದೆ. ಆ ನೆಟ್ವರ್ಕ್ ಏನು? ನೀವು ಹೇಳಿದ ಹಾಗೆ ದಾವೂದ್ ಇಬ್ರಾಹಿಂಗೆ ಆ ನೆಟ್ವರ್ಕ್ ಲಿಂಕ್ ಆಗ್ತಾ ಇದೆ. ದಾವೂದ್ ಇಬ್ರಾಹಿಂನ ಜೊತೆಗೆ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ನಲ್ಲಿ ನಿರತನಾಗಿರುವಂತಹ ಸಲೀಂ ಧೋಲಾ ಅನ್ನುವಂತಹ ವ್ಯಕ್ತಿಯ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಆತ ಮಾಡ್ತಾ ಇದ್ದಿದ್ದೇನು? ಡ್ರಗ್ ಟ್ರಾಫಿಕಿಂಗ್ ಅನ್ನ ಮಾಡ್ತಾ ಇದ್ದ ಆತ ದುಬೈನಿಂದ ಆಪರೇಟ್ ಮಾಡ್ತಾ ಇದ್ದ, ಡ್ರಗ್ ಟ್ರಾಫಿಕಿಂಗ್ ಅನ್ನ ಮಾಡ್ತಾ ಇದ್ದ. ಯಾವ ಡ್ರಗ್ ಅಂತ ಹೇಳಿದ್ರೆ ಮೆಫೆಡ್ರೋನ್ ಅನ್ನುವಂತಹ ಡ್ರಗ್, ಅದನ್ನ MCAT ಅಂತ ಕರೀತಾರೆ, ಅಥವಾ ಡ್ರಗ್ಸ್ ಲ್ಯಾಂಗ್ವೇಜ್ ಅಲ್ಲಿ ಮಿಯಾವ್ ಅಂತ ಕರೀತಾರೆ. ಆ ಡ್ರಗ್ ನ ಆತ ಆಪರೇಟ್ ಮಾಡ್ತಾ ಇದ್ದ, ಅದನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ ಸಲೀಂ ಧೋಲಾ. ಈತನಿಗೆ ದಾವೂದ್ ಇಬ್ರಾಹಿಂನ ಲಿಂಕ್ ಇದೆ ಅನ್ನುವಂತಹ ಮಾಹಿತಿ ಇದೆ. ಇದೇ ಸಲೀಂ ಧೋಲಾನ ರೈಟ್ ಹ್ಯಾಂಡ್ ಆಗಿರುವಂತವನು ಮೊಹಮ್ಮದ್ ಸುಹೇಲ್ ಶೇಖ್, ಈತ ಆತನ ರೈಟ್ ಹ್ಯಾಂಡ್. ಈತ ಮಾಡ್ತಾ ಇದ್ದ ಕೆಲಸ ಏನು? ಭಾರತದಲ್ಲಿ ಹಾಗೆ ದುಬೈನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದ. ಆ ಪಾರ್ಟಿಗಳಿಗೆ ಈ ರೀತಿಯಾಗಿ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದ. ಆ ಸಪ್ಲೈ ಮಾಡುವಂತಹ ಟೈಮ್ ನಲ್ಲಿ ಈ ಪ್ರೋಗ್ರಾಮ್ ಏನಿದೆ, ಈ ಪಾರ್ಟಿಗಳು ಏನಿದೆ, ಆ ಪಾರ್ಟಿನಲ್ಲಿ ನಮ್ಮ ಬಾಲಿವುಡ್ ನ ಹಲವು ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ಬಾಲಿವುಡ್ ನ ನಟಿ ಸದ್ಯಕ್ಕೆ ಅಷ್ಟಾಗಿ ಸಿನಿಮಾಗಳಲ್ಲಿ ಆಕೆ ಆಕ್ಟಿವ್ ಇಲ್ಲ, ಎಲ್ಲೋ 1-2 ಸಿನಿಮಾಗಳನ್ನ ಮಾಡ್ತಾ ಇರಬಹುದು. ಬಟ್ ಒಂದ್ ಕಾಲದಲ್ಲಿ ಕೆಲ ವರ್ಷಗಳ ಹಿಂದೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ದಂತಹ ನಟಿ ಶ್ರದ್ಧಾ ಕಪೂರ್, ಜೊತೆಗೆ ಐಟಮ್ ಸಾಂಗ್ಗಳ ಮೂಲಕ ಸದ್ದು ಮಾಡಿರುವಂತಹ ನೋರಾ ಫತೇಹಿ ಅವರ ಹೆಸರು ಅದರಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಶ್ರದ್ಧಾ ಕಪೂರ್ ಅವರ ಸಹೋದರ ಸಿದ್ಧಾರ್ಥ್ ಕಪೂರ್, ಆತನ ಹೆಸರು ಉಲ್ಲೇಖ ಆಗಿದೆ. ಇನ್ಫ್ಲೂಯೆನ್ಸರ್ ಆಗಿರುವಂತಹ ಓರಿ ಹೆಸರು ಉಲ್ಲೇಖ ಆಗಿದೆ. ಜೊತೆಗೆ ಅಬ್ಬಾಸ್ ಮಸ್ತಾನ್ ನಿರ್ದೇಶಕ, ಆತನ ಹೆಸರು ಉಲ್ಲೇಖ ಆಗಿದೆ. ಹೀಗೆ ಹಲವು ಸೆಲೆಬ್ರಿಟಿಗಳ ಹೆಸರು ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ನೋರಾ ಫತೇಹಿ ಈಗಾಗಲೇ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಶುದ್ಧ ಸುಳ್ಳು, ನನ್ನ ಹೆಸರನ್ನ ಸುಮ್ಮನೆ ಈ ಕೇಸ್ನಲ್ಲಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ನಾನು ಯಾವುದೇ ರೀತಿಯಾದಂತಹ ಪಾರ್ಟಿಗಳಲ್ಲಿ ಅಥವಾ ಈ ರೀತಿಯಾದಂತಹ ಡ್ರಗ್ಸ್ ಇವೆಂಟ್ಗಳಲ್ಲಿ ನಾನು ಎಲ್ಲೂ ಯಾವತ್ತೂ ಕೂಡ ಭಾಗಿಯಾಗಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ದೆನ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಂಟಿ ನಾರ್ಕೋಟಿಕ್ ಸೆಲ್ ತನಿಖೆ ಮಾಡ್ತಾ ಇದೆ, ಕ್ರೈಮ್ ಬ್ರಾಂಚ್ ತನಿಖೆ ಮಾಡ್ತಾ ಇದೆ. ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯದಿಂದ ಕೂಡ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಇಡೀ ಕೇಸ್ನಲ್ಲಿ ಈ ಹವಾಲಾ ಹಣ ವರ್ಗಾವಣೆಯಾಗಿರುವಂತಹ ಒಂದು ಅನುಮಾನ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಆಂಗಲ್ಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. ಶ್ರದ್ಧಾ ಕಪೂರ್ ಹಾಗೆಯೇ ನೋರಾ ಫತೇಹಿ ಹಾಗೆಯೇ ಬಾಲಿವುಡ್ ನ ಕೆಲವರ ಹೆಸರು ಕೇಳಿ ಬಂದಿರೋದ್ರಿಂದ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಹಲವು ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಆ ನಟಿಯರನ್ನ ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ರಾಹುಲ್. ರೈಟ್ ವಿದ್ಯಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.